ಇರಾನ್ನ ಮೇಲೆ ಇಸ್ರೇಲ್ ಅಮೆರಿಕ ವಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 60 ದಿನಗಳ ಕಾಲ ನಮಗೆ ಯಾವುದೇ ತೈಲ ಅಭಾವ ಇಲ್ಲ. ಮೈಸೂರಲ್ಲಿ ಪೆಟ್ರೋಲ್ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 60 ದಿನದವರೆಗೆ ನಮಗೆ ಯಾವುದೇ ರೀತಿಯಲ್ಲಿ ಪೆಟ್ರೋಲ್ ಡೀಸೆಲ್ ಅಲ್ಲಿ ಅಭಾವ ಉಂಟಾಗೋದಿಲ್ಲ, ತೈಲ ಅಭಾವ ಇರೋದಿಲ್ಲ. ಇರಾನ್ ಇಸ್ರೇಲ್ ಯುದ್ಧದಿಂದ ತೈಲ ಅಭಾವದ ಭೀತಿ ಹೆಚ್ಚಾಗ್ತಾ ಇತ್ತು. ಎಲ್ಲರೂ ಕೂಡ ಹೆದರ್ಕೊಂಡಿದ್ರು, ತೈಲ ಅಭಾವ ಸೃಷ್ಟಿಯಾಗತ್ತೆ, ರೇಟ್ ಹೈಕ್ ಆಗತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಬಟ್ 60 ದಿನದವರೆಗೆ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ತೈಲದಲ್ಲಿ ಅಭಾವ ಉಂಟಾಗೋದಿಲ್ಲ ಅಂತ ಹೇಳಲಾಗ್ತಿದೆ. ಭಾರತಕ್ಕೆ ಸದ್ಯ ಆ ಪರಿಸ್ಥಿತಿ ಬರೋದಿಲ್ಲ, ಇಂಧನದ ಅಭಾವ ಆಗೋದಿಲ್ಲ, ಬೆಲೆ ಏರಿಕೆಯು ಸದ್ಯಕ್ಕಿಲ್ಲ ಅಂತ ಹೇಳ್ಕೊಂಡು ಅಧ್ಯಕ್ಷ ಬಾಲಾಜಿ ಹೇಳಿದ್ದಾರೆ. ನಮ್ಮ ಕೇಂದ್ರ ಪೆಟ್ರೋಲಿಯಂ ಮಿನಿಸ್ಟರ್ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ ನಮಗೆ ತೈಲ ಪೂರೈಕೆಯನ್ನ ನಿಲ್ಲಿಸಲ್ಲ, ರಷ್ಯಾ ಕೂಡ ಪೂರೈಕೆ ಮಾಡುತ್ತೆ, ನಮ್ಮ ಜನರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಡು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಧ್ಯಕ್ಷರು. ಯುದ್ಧ ಅಂದ ಮೇಲೆ ಎಷ್ಟು ದಿನ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಮುಂದಿನ 60 ದಿನಗಳಲ್ಲಿ ತೈಲ ಸಮಸ್ಯೆ ಆಗೋದಿಲ್ಲ. ಯುದ್ಧ ಮುಂದುವರೆದ್ರೆ 60 ದಿನಗಳ ಬಳಿಕ ಸಮಸ್ಯೆ ಉಂಟಾಗಬಹುದು ಅಂತ ಹೇಳಿದ್ದಾರೆ. ಇರಾನ್ ಮತ್ತು ಅಮೆರಿಕ ಮಧ್ಯದಲ್ಲಿ ಏನು ಯುದ್ಧ ನಡೀತಾ ಇದೆಯೋ ಇದರಿಂದ ಎಲ್ಲರಿಗೆ ಆತಂಕ ಆಗಿದೆ. ಪೆಟ್ರೋಲ್ ಡೀಸೆಲ್ ಕೊರತೆ ಆಗ್ಬೋದು, ಅಭಾವ ಆಗ್ಬೋದು ಅಂತ. ಬಟ್ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಮ್ಮ ಹತ್ರ ಒಂದು 60ರಿಂದ 70 ದಿವಸವರೆಗೇನು ಸ್ಟಾಕ್ ಇದೆ ಅಂತ ನಮ್ಮ ಮಾನ್ಯ ಪೆಟ್ರೋಲಿಯಂ ಮಿನಿಸ್ಟರ್ ಅವರು ಮೊನ್ನೆ ಪಾರ್ಲಿಮೆಂಟಲ್ಲೇನು ಹೇಳಿದರು. ಬಟ್ ನಾನು ಒಂದು 60-70 ದಿವಸದ ದಾಸ್ತಾನು ನಮ್ಮ ಹತ್ರ ಇರ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ. ಅಂಥ ಅಭಾವ ಇನ್ನೂ ಬಂದಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಯಿಲ್ ಕಂಪನಿದವರು ನಮ್ಮ ಡೀಲರ್ಗಳಿಗೆ ಏನು ಕ್ರೆಡಿಟ್ ಫೆಸಿಲಿಟಿ ಕೊಡ್ತಾ ಇದ್ರು, ಅಂದರೆ ನಾವು ಡೀಸೆಲು ಪೆಟ್ರೋಲು ತಗೊಂಡು ಬೆಳಗ್ಗೆ ತಗೊಂಡಿದ್ರೆ ಸಾಯಂಕಾಲ ಒಳಗಡೆ ಕಟ್ಬೋದು ಅಂತ ಒಂದು ಫೆಸಿಲಿಟಿ ಕೊಟ್ಟಿದ್ರು. ಆ ಫೆಸಿಲಿಟಿ ಇತ್ತೀಚಿನ ದಿನಗಳಲ್ಲಿ ತೆಗೆದುಬಿಟ್ರು. ಯಾಕೆ ಅಂದರೆ ಜಾಸ್ತಿ ಪ್ರಾಡಕ್ಟ್ ತಗೊಂಡು ಇದು ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಹಂಗಾಗಿ ನನಗೆ ಇತ್ತೀಚಿನ ಸಮಯದಲ್ಲಿ ಅಭಾವ ಆಗಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ್, ಸದ್ಯಕ್ಕೆ ಇರಾನ್ ಇಸ್ರೇಲ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಈಗ ಪೆಟ್ರೋಲ್ ಬೆಲೆಯಲ್ಲಿ ಏರಿಕೆ ಆಗೋದಿಲ್ಲ, ಅಭಾವ ಉಂಟಾಗೋದಿಲ್ಲ ಅಂತ ಹೇಳಿಕೆಗಳು ಸಿಗ್ತಾ ಇದೆ. ಹೌದಾ? ಏನೆಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ? ಧನುಷ್, ಏನು ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ವಾತಾವರಣ ಈಗಾಗಲೇ ಏನಲ್ಲಿ ಶುರುವಾಗಿದೆ. ಇದರ ಬಿಕ್ಕಟ್ಟಿನಿಂದ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಏರಿಕೆ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ಭಾರತದಲ್ಲಿ ಅಭಾವ ಉಂಟಾಗುತ್ತೆ ಅನ್ನುವಂತಹ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ದು, ಸದ್ಯಕ್ಕೆ ಈಗ ಇದ್ರ ಬಗ್ಗೆ ಮಾತನಾಡಿರುವಂತಹ ಪೆಟ್ರೋಲಿಯಂ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಡಾಕ್ಟರ್ ಬಾಲಾಜಿ ಅವರು ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇನ್ನು 60 ದಿನಗಳವರೆಗೂ ಕೂಡ ಯಾವುದೇ ರೀತಿಯ ಪೆಟ್ರೋಲ್ ಡೀಸೆಲ್ ಇರ್ಬೋದು, ಯಾವುದು ಅಭಾವ ಉಂಟಾಗೋದಿಲ್ಲ. ಈಗಾಗಲೇ ನಮ್ಮ ಬಳಿ ಅಂದ್ರೆ 60 ದಿನಗಳಿಗೆ ಆಗುವಷ್ಟು ಪೆಟ್ರೋಲ್ ಡೀಸೆಲ್ ಉತ್ಪನ್ನಗಳು ನಮ್ಮ ಹತ್ರ ಸ್ಟಾಕ್ ಇದೆ. ಯುದ್ಧಗಳು ಎಷ್ಟು ದಿನ ನಡೆಯುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಒಂದು ವೇಳೆ 60 ದಿನಗಳ ನಂತರವೂ ಕೂಡ ಯುದ್ಧ ಮುಂದುವರಿದ್ರೆ ಆಗ ಅಭಾವ ಉಂಟಾಗಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ಇರಾನ್ ತನ್ನ ಗಡಿಯನ್ನ, ಅಂದ್ರೆ ಭಾರತಕ್ಕೆ ಪೆಟ್ರೋಲ್ ಪೂರೈಕೆ, ಡೀಸೆಲ್ ಪೂರೈಕೆ ಗಡಿಯನ್ನ ಬಂದ್ ಮಾಡಿಲ್ಲ, ಅದು ಕೂಡ ಕೊಡ್ತಾ ಇದೆ. ಜೊತೆಗೆ ರಷ್ಯಾ ಕೂಡ ನಾವು ತೈಲವನ್ನ ಕೊಡ್ತೀವಿ ಅಂತ ಭಾರತಕ್ಕೆ ಈಗಾಗಲೇ ಆಶ್ವಾಸನೆಯನ್ನು ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಯಾವುದೇ ರೀತಿಯ ಭಾರತದಲ್ಲಿ ಸದ್ಯಕ್ಕಂತೂ ಪೆಟ್ರೋಲ್ ಡೀಸೆಲ್ ನ ಅಭಾವ ಉಂಟಾಗೋದಿಲ್ಲ. ಇನ್ನು 60 ದಿನಗಳ ಬಳಿಕ ಉಂಟಾದರೆ ಆಗಬಹುದು. ಅದ್ರ ಬಗ್ಗೆ ಮಾಹಿತಿಯು ಸದ್ಯಕ್ಕೆ ಕೊಡ್ಲಿಕ್ಕೆ ಬರಲ್ಲ. ಯಾಕಂತಂದ್ರೆ ಈಗಾಗಲೇ ಕೇಂದ್ರ ಸಚಿವರು, ಅಂದ್ರೆ ಕೇಂದ್ರ ಪೆಟ್ರೋಲಿಯಂ ಸಚಿವರು ಈಗಾಗಲೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು. ನಮ್ಮ ದೇಶದಲ್ಲಿ ಇನ್ನೂ 60-70 ದಿನಗಳ ಕಾಲ ಯಾವುದೇ ಅಭಾವ ಉಂಟಾಗೋದಿಲ್ಲ ಅಂತ. ಅಲ್ಲದೆ ಎಷ್ಟು ಸ್ಟೋರೇಜ್ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸದ್ಯಕ್ಕಂತೂ ಇರಾನ್ ಇಸ್ರೇಲ್ ಯುದ್ಧ ಏನಿದೆ ಇದು ಭಾರತದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇರ್ಬೋದು ಹಾಗೂ ಕೃತಕ ಅಭಾವವನ್ನು ಸೃಷ್ಟಿ ಮಾಡೋದಿಲ್ಲ ಅನ್ನುವಂಥದ್ದು ಬಾಲಾಜಿ ಅವರ ಮಾತುಗಳು. ಧನುಶ್ರೀ, ಥ್ಯಾಂಕ್ ಯು ಅನಂತ್ ತಮ್ಮೆಲ್ಲ ಮಾಹಿತಿಗಾಗಿ.